ಏನು ಸರ್ ನೀವು ಯಾವಾಗಲೂ ಅಲ್ಲಿ ಏನಾದರೂ ಮಾಡ್ತಿರ್ತೀರಲ್ಲ? ನೂರು ಇಲ್ಲ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಬಾ 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 ಬಾ. ಸರ್ ನನ್ನ ಗ್ಲಾಸು. ನೂರಲ್ಲ, ನಂಗೆ ಯಾಕೋ ನೀನೆಂಟ್ರಿಗೆ ಅನಿಸ್ತಿದೆ. ಏನಾ ಅನಿಸ್ತಿದೆ ಅನಿಸ್ತಿದೆ ಅಷ್ಟೇ. ಅದಕ್ಕೆ ಕರೆದಿದ್ದು ಮಾತಾಡೋಣ ಅಂತ. ನೀನು ನೀನೆಂಟ್ರನ್ನ ಅಟ್ಯಾಕ್ ಮಾಡೋವಾಗ ಅವ್ರ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ? ಗೊತ್ತಿಲ್ಲ ಸರ್, ನನ್ನ ಮುಖನ ಅಷ್ಟು ನೋಡಿಲ್ಲ. ನೂರಲ್ಲ, ಇವಾಗ ನೀವಿಬ್ರು ರೊಮ್ಯಾನ್ಸ್ ಮಾಡಬೇಕಾದ್ರೆ ನಿನ್ನ ಮೂಸ್ ಹೆಂಗಿರುತ್ತೆ, ಅವ್ರ ಮೂಸ್ ಹೆಂಗಿರುತ್ತೆ, ಅವ್ರ ಫೇಶಿಯಲ್ ಎಕ್ಸ್ಪ್ರೆಷನ್ ಹೆಂಗಿರುತ್ತೆ ಅಂತ ನೀನು ಡೀಪಾಗಿ ಹೇಳಿದ್ರೆ ನಾನು ನಿನ್ನೆಂಟ್ರಿಗೆ ಏನಾ ಇಲ್ವಾ ಅಂತ ಹೇಳ್ಬೋದು. ಹಾಂ, ಸಿಂಪಲಾಗಿ ಹೇಳ್ಬೇಕಂದ್ರೆ ನಿಮ್ಮ ಫಸ್ಟ್ ನೈಟ್ ಹೆಂಗೆ ನಡೀತು ಅಂತ ನಿಧಾನಕ್ಕೆ ಹೇಳಿ. ಹಾಂ ಹಾಂ. ನನ್ನ ಫಸ್ಟ್ ನೈಟ್ ದಿವಸ ನಾನು ಕುರ್ತಾ ಪೈಜಾಮ ಹಾಕ್ಕೊಂಡಿದ್ದೆ. ನನ್ನ ವೈಫು ರೆಡ್ ಕಲರ್ ಬ್ಲೌಸು, ಗೋಲ್ಡನ್ ಕಲರ್ ಸ್ಯಾರಿ ಹಾಕ್ಕೊಂಡಿದ್ಲು. ಬೆಡ್ ಮೇಲೆ ಕೂತ್ಕೊಂಡ್ವಿ. ಅವಳಿಗೆ ಫುಲ್ ಸ್ವೆಟ್ ಆಗ್ತಿತ್ತು. ನೀರು ಕೊಟ್ಟೆ, ಮಿಸ್ಸಾಗಿ ಮೈ ಮೇಲೆ ನೀರು ಚೆಲ್ಕೊಬಿಟ್ಲು. ಹಾಂ, ನಾನು ಟಿಶ್ಯೂ ಎತ್ಕೊಟ್ಟೆ. ಡ್ರೆಸ್ ಚೇಂಜ್ ಮಾಡ್ಕೊಬರ್ತೀನಿ, ವಾಶ್ರೂಮ್ ಎಲ್ಲಿ ಅಂತ ಕೇಳಿದ್ಲು. ನಾನು ತೋರಿಸ್ತೀನಿ ಅಂತ ಕರ್ಕೊ ಹೋದೆ. ಏನು ಸರ್ ಎಕ್ಸ್ಪ್ರೆಷನ್ನೇ ಸರಿ ಇಲ್ಲ. ಹಾಂ ಹಾಂ, ಕೇಳಿಸ್ಕೊತಾ ಇದ್ದೀನಿ, ಗೊತ್ತಾಯ್ತು, ಸಾಕು. ಹಾಂ, ನಿಮ್ಮ ವೈಫ್ಗೆ ಅಲ್ಲ, ನಿಮ್ಮ ಜೊತೆ ಹಂಗೆ ಕ್ಲೋಸಾಗಿದ್ದಿದ್ದು, ಸ್ವೆಟ್ ಆಗಿದ್ದು, ನೀರು ಚೆಲ್ಕೊಬಿಟ್ಟಿದ್ದು, ಅದು ಬೈ ಮಿಸ್ಟೇಕು ಆಗಿರ್ಬೋದು, ಅಥವಾ ನಿಮ್ಮನ್ನ ಟೆಂಪ್ಟ್ ಮಾಡೋಕ್ಕಾಗಿರ್ಬೋದು. ನೋಡಿ, ಅಬ್ಸರ್ವ್ ಮಾಡ್ತೀರಿ, ಹಾಂ, ಏನಾದ್ರು ಗೊತ್ತಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು. ನೂರುಲ್ಲ, ಯೋಚನೆ ಮಾಡಬೇಡಿ, ಹೆಂಗಾರು ಕಂಡುಹಿಡಿತೀನಿ, ನಿಮ್ಮ ವೈಫ್ನ ನಿಮ್ಮನ್ನ ಸೇರಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು.